ಶಶಿಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 50 ದಿನಗಳನ್ನು ಪೂರೈಸಿದೆ ನಮ್ಮ ಕೃಷ್ಣ ಪ್ರಣಯ ಸಖಿ ಎದುರಿದ್ದಾರೆ ಸರ್. ಮೊದಲನೇದಾಗಿ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಆತ್ಮೀಯ ಬಂಧುಗಳಿಗೆ, ತೆರೆದಂಥ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಕೃಷ್ಣ ಪ್ರಣಯ ಸಖಿ ಸಿನಿಮಾ 50 ಡೇಸ್ ಹೋಗಿದೆ, ಇನ್ನು ಸ್ಟಿಲ್ ಇಟ್ಸ್ ಆಲ್ ಗೋಯಿಂಗ್, ಹೋಗ್ತಾನೆ ಇದೆ. ಇದೊಂಥರ ನ್ಯಾಷನಲ್ ಹೈವೇ ಇದ್ದಂಗೆ ಇದು, ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಹೋಗ್ತಾ ಇದೆ. ಪ್ರಾಬ್ಲಿ ಇಟ್ ವಿಲ್ 100 ಡೇಸ್ ಫಂಕ್ಷನ್ ಹೋಗುತ್ತೆ. ಮನೆಯಲ್ಲ ರೀಸೆಂಟ್ ಆಗಿ 25 ಡೇಸ್ ಫಂಕ್ಷನ್ ಬ್ಯಾಂಗ್ಳೂರಲ್ಲಿ ಮಾಡಿದ್ರು ಪ್ರಸನ್ನ ಸೈಡಲ್ಲಿ. ಅವತ್ತು ಒಂದು ದಿವಸ ಹೇಳಿದೆ ನಾನು, ಇವತ್ತು ಕನ್ನಡ ಚಿತ್ರರಂಗದಲ್ಲಿ 25 ಡೇಸ್ ಹೋಗೋದೇ ಒಂದು 25 ವೀಕ್ಸ್ ಇದ್ದಂಗೆ ಆಗಿದೆ. ಅಂಥವ್ರು ಇವತ್ತು 50 ಡೇಸ್ ಹೋಗಿದೆ, ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ಗೋಲ್ಡನ್ ಜೂಬ್ಲಿ. ನಮಗೆ ಆ ಒಂದು ಹೇಳೋದಕ್ಕೆ ಬರ್ತಿದೆ. ಫಿಲ್ಮ್ ಬಹುಶಃ ನೀವೆಲ್ಲ ನೋಡಿದ್ದೀರ. ಇದರಲ್ಲಿ ನಾನು ಒಂದು ರೋಲ್ ಮಾಡಿದ್ದೀನಿ, ಗಣೇಶ್ ಒಂದು ಫಾದರ್ ಆಗಿ. ಬಟ್ ಫಾದರ್ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಫಾದರ್ ಜಸ್ಟ್ ಲೈಕ್ ಫ್ರೆಂಡ್ಸ್ ಇದ್ದಂಗೆ. ಆ್ಯಕ್ಚುಲಿ ನಾವು ಸಿನಿಮಾದ ಆದ್ಮೇಲೆ ನಮ್ಮ ಡೈರೆಕ್ಟರ್ ಕೂಡ ಹೇಳಿದ್ರು, ಶ್ರೀನಿವಾಸ್ ಹೇಳಿದ್ರು, ಸರ್ ಇನ್ನೊಂದು ಸ್ವಲ್ಪ ಗಣೇಶ್ ಹೇಳಿದಿಲ್ಲ, ಇಲ್ಲ ನಮ್ಮ ಮುಂಚೆನೇ ಸ್ವಲ್ಪ ಒಂದಷ್ಟು ಹಲವಾರು ನಮ್ಮ ಅದ್ರ ಫಾದರ್ ಅಂಡ್ ಸನ್ ಸ್ವಲ್ಪ ಒಂದು ಕಾಲೆಳೆಯ ಸೀನ್ಗಳು ಸ್ವಲ್ಪ ಕಾಮಿಡಿ ಆಗಿದೆ, ಆಮೇಲೆ ಇವೆಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಫಸ್ಟ್ ಕಾಪಿ ಬಂದ್ಬಿಟ್ಟು ರೇಟಿಂಗ್ ಎಲ್ಲ ಡಬ್ಬಿಗೆಲ್ಲ ಆಗಿ ಇದಾಗಿತ್ತು. ಓಕೆ, ಫರ್ದರ್ ಮಾಡೋಣ, ವಿಲ್ ಡೂ ಇಟ್. ಆ್ಯಂಡ್ ಈ ಸಿನಿಮಾಗೆ ಬಿಕಾಸ್ ಇವರು ಪಾಪ ಅನ್ಕೊಂಡಿದ್ದ ಬಡ್ಜೆಟ್ ಒಂದು, ಬಟ್ ಆಗಿರೋ ಬಡ್ಜೆಟೇ ಒಂದು. ದೇವರು ಇದಾನೆ ಅನ್ನೋದಕ್ಕೆ ಈ ಪಿಕ್ಚರ್ ಒಂದು ಸಕ್ಸಸ್ ಕಾರಣ. ಇದಕ್ಕೆ ಸಕ್ಸಸ್ ಆಗಿರೋದಕ್ಕೆ ಎಲ್ಲ ಮುಖ್ಯವಾದ ಕಾರಣ ಅಂತಂದ್ರೆ ಕನ್ನಡ ಕಲಾಭಿಮಾನಿಗಳು. ನೀವು ಆಶೀರ್ವಾದ ಮಾಡಿರೋದ್ರೇ ಇವತ್ತು 50 ದಿವಸ ಇವತ್ತು ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇನೆ, ಈ ಪಿಕ್ಚರ್ ಬಿಕಾಸ್ ನಾವು ಶೂಟಿಂಗ್ ಮಾಡಿದ್ರೆ ನಮ್ಗೆ ಯಾರು ಗೊತ್ತಾಗಿಲ್ಲ. ಯಾಕಂದ್ರೆ ಇಟ್ ವೆಂಟ್ ಆನ್ ಲೈಕ್ ಅಂದ್ರೆ ಫ್ಯಾಮಿಲಿ ತರ ಇದ್ವಿ ನಮ್ಮ ಶೂಟಿಂಗ್ ಅಲ್ಲಿ. ಎಲ್ಲ ತಮಾಷೆಗೆ ಶಾರ್ಟ್ ಬಂದಷ್ಟು ಶಾರ್ಟ್ ಹೋಗೋದಕ್ಕೆ ಮತ್ತೆ ಚೇರ್ ಹಾಕೋದು, ಅಟ್ಟೆ ಹೊಡೆಯೋದು, ಏನೋ ನಾವು ಮಾಡ್ತಾ ಇದ್ವಿ. ಶೂಟಿಂಗ್ ಮುಗಿದಾಯ್ತು, ಮುಗಿದೋಗ್ತಾ ನಮ್ಗೆ ಅಂತ ಇತ್ತು ಒಂದು ಆ ಒಂದು ಎಲ್ಲೋ ಕಡೆ ಒಂದು ಫೀಲಿಂಗ್ ಅಂತ ನೋವು ಮನಸ್ಸಿಗೆ ಬಂದ್ಬಿಡ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ರಾಜ್ ಅವರೇ, ನಿಮ್ಮ ಜೊತೆಲಿ ಫಸ್ಟ್ ವರ್ಕ್ ಮಾಡಿದ್ದೀನಿ ಅಂತ. ಪ್ರಶಾಂತ್ ಅವರಿಗೆ, ಗಣೇಶ್ ಫಸ್ಟ್ ಟೈಮ್ ನಂದು ಕಾಂಬಿನೇಷನ್ ಮಾಡಿದೆ. ಓಕೆ, ವಿಘ್ನ ವಿನಾಶಕ ನೀನೇನಪ್ಪ, ವಿಜಯ ವಿನಾಯಕ ಗಣೇಶ. ಓಕೆ, ಆ್ಯಂಡ್ ಶರಣ್ಯ, ಗಿರಿ ಎಲ್ಲರೂ ಇದ್ದಾರೆ, ನಮ್ಮ ದಾಸೇಗೌಡರು ಇದ್ದಾರೆ, ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ವೆಂಕಟ ಪ್ರಸಾದ್ DOP, ಆ್ಯಂಡ್ ಸಾಕಷ್ಟು ಜನ ನಮ್ಮ ಅರ್ಜುನ್ ಜನ್ಯ ಮ್ಯೂಸಿಕ್ಕು, ಮತ್ತು ನಾಗೇಂದ್ರ ಪ್ರಸಾದ್ ರೈಟರ್. ನಾರಾಯಣ ಹ್ಯಾಟ್ಸ್ ಆಫ್ ನೀವು ಮಾಡಿರೋದಕ್ಕೆ. ಬಿಕಾಸ್ ಯಾಕಂದ್ರೆ ಕೊಟ್ಟಿರೋದು ಎಷ್ಟು ಹಿಟ್ ಸಾಂಗ್ಸ್ ಅಂತ ಹೇಳಿದ್ರೆ, ಇವತ್ತು ಎಲ್ಲೋದ್ರು ಯಾವುದೇ ಒಂದು ಇದ್ರಲ್ಲಿ ಹೋಗ್ಲಿ ಅಂತ ನಮ್ಮ ಒಂದು ಆಟೋದಲ್ಲಿ ಹೋಗಿ ಆ ಸಾಂಗ್ ಹಾಕೊಂಡು ಹೋಗ್ತಿರ್ತಾರೆ. ಮೊಬೈಲ್ ಅಂತೂ ಅದೇ ರಿಂಗ್ ಟೋನ್ ಆಗಿದೆ ಇವತ್ತು. ಇಟ್ ಹಸ್ ಬಿಕಮ್ ಸೊ ದಟ್ ಅಷ್ಟೊಂದು ರೆಕಾರ್ಡ್ ಬ್ರೇಕ್ ಇದಾಗಿದೆ ಇದು. ಹೀಗಾಗಿ ಇವತ್ತು ಈ ಸಕ್ಸಸ್ಗೆ ಕಾರಣಕರ್ತಕ್ಕ ತಮ್ಮೆಲ್ಲರೂ ಒಂದು ಅಭಿನಂದನೆ ಮತ್ತು ವಂದನೆಗಳು ಸಲ್ಲಿಸ್ತಾ, ಈ ಒಂದು ಅವಕಾಶ ನಿಮ್ಮೊಟ್ಟಿಗೆ ನಾನು ಸಂತೋಷ ಹಂಚ್ಕೊಳ್ಳೋದಕ್ಕೆ ಇಲ್ಲೋಗು ಮೈಸೂರಿಗೆ ನನ್ನ ಬರ್ಮಾಡ್ಕೊಂಡು ನಿರ್ಮಾಪಕರು, ನಿರ್ದೇಶಕರಿಗೆ ಮತ್ತು ಎಂಟೈರ್ ಟೀಮ್ಗೆ ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ತಾವೆಲ್ಲರೂ ಕನ್ನಡ ಪಿಕ್ಚರ್ನ ನೀವು ನೋಡಿ, ಯಾವುದೇ ಅಂತ ಎನಿ ಪಿಕ್ಚರ್, ಎಲ್ಲ ಪಿಕ್ಚರ್ ಒಂದು ಸಲ ನೋಡಿದ್ದೀವಿ. ಪ್ರೊಡ್ಯೂಸರ್ ನೋಡಿದ್ರೆ ಬಟ್ ಡೈರೆಕ್ಟರ್, ಒಬ್ಬ ಕಲಾವಿದರು, ತಂತ್ರಜ್ಞರು ಎಲ್ಲರೂ ನೋಡಿದ್ದಾರೆ. ಪ್ರೊಡ್ಯೂಸರ್ ಉಳಿಬೇಕು ಅಂತ ಹೇಳಿದ್ರೆ ನೀವು ಕನ್ನಡ ಕಲಾಭಿಮಾನಿಗಳು, ನೀವು ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಅದರಿಂದ ನಿಮ್ಮ ಕೈ ಪ್ರಾರ್ಥನೆ ಮಾಡ್ಬಿಟ್ಟು ದಯಮಾಡಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ. ನಿಮ್ಮ ಕೈಯಲ್ಲಿದೆ ಅಷ್ಟೇ, ಅದು ಏನಿಲ್ಲ. ಯಾಕಂದ್ರೆ ನಮ್ಮ ಚಿತ್ರರಂಗ ಗೊತ್ತಿಲ್ಲ, ಕನ್ನಡ ಚಿತ್ರರಂಗ ಒಂದು ಲಿಮಿಟೆಡ್ ಒಂದು ಇದಿತ್ತು. ಬಟ್ ಇವತ್ತೆಲ್ಲ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಲೆವೆಲ್ ನಾವು ಕ್ರಾಸ್ ಆಗ್ತಾ ಇದ್ದೀವಿ. ಸೊ ಇದೆಲ್ಲ ಸ್ವಲ್ಪ ದಯವಿಟ್ಟು ಸ್ವಲ್ಪ ಮನಸ್ಸಲ್ಲಿ ಕೊಡೋಕೆ. ಎಲ್ಲ ಒಂದು 50 ಕೋಟಿ 100 ಕೋಟಿ ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲರೂ ಯಾವ ಹೀರೋನು ಮಾಡೋಕ್ಕಾಗಲ್ಲ. ಕೆಲವರು ಅವರ ತಕ್ಕಂತೆ ಅವರೊಂದು ಯೋಗ್ಯತೆ ತಕ್ಕಂತೆ ಯಾಕಂದ್ರೆ ನೋಡ್ಬೇಕಂತ ಬಿಸ್ನೆಸ್ಸು, ಮಾರ್ಕೆಟು, ಇವೆಲ್ಲ ಒಂದು ಇತಿಮಿತಿಗಳನ್ನ ನೋಡ್ಕೊಂಡು ಪಿಕ್ಚರ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಈ ಒಂದ್ಸಲ ಕನ್ನಡ ಸಿನಿಮಾ ನೋಡಿ, ಕನ್ನಡ ಚಿತ್ರ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಕೇಳ್ಕೊಂಡ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.